21 ಎಕರೆ ಖಾಸಗಿ ಕಾಡನ್ನು ಕಳೆದ 10-11 ವರ್ಷದಿಂದ ನಿರ್ಮಾಣ ಮಾಡ್ತಾ ಇದ್ದೇವೆ. ವಾತಾವರಣದಲ್ಲಿ ಬಿಸಿ ಇರೋದ್ರಿಂದ ಬಹಳಷ್ಟು ಗಿಡಗಳು ಸತ್ತೋದು. 2-3 ವರ್ಷ ಕೂಡ ಇದೇ ಪುನರಾವರ್ತನೆ ಆಯಿತು. ಕೆಳ ಹಂತದ ಒಂದು ಚಾವಣಿ, ಹಸಿರು ಚಾವಣಿ ಏನು ತಯಾರಾಯಿತು, ಆಗ ಬೇರೆ ಬೇರೆ ಥರದ ಪಕ್ಷಿಗಳು ಬರಲಿಕ್ಕೆ ಶುರುವಾದವು. ಆಗ ಕಾಡಿಗೆ ಒಂದು ಕಳೆ ಬಂತು. ಕಾಡು ನಿಧಾನವಾಗಿ ಮೇಲೆ ಇಡ್ತಾ ಇತ್ತು. 38 ಕೋಟಿ ಲೀಟರ್ ನೀರು ಹಿಂಗಿದೆ, ಅಲ್ಲಿ ಅಂತರ್ಜಲಕ್ಕೆ ಸೇರಿದೆ. ಅಲ್ಲಲ್ಲಿ ಸಣ್ಣ ಸಣ್ಣ ಟ್ರೆಂಚ್ಗಳನ್ನು ಮಾಡಿದ್ವಿ. ಓಡುವ ನೀರನ್ನು ಹರಿಯುವ ಹಾಗೆ, ಹರಿಯುವ ನೀರನ್ನು ನಿಲ್ಲುವ ಹಾಗೆ, ನಿಲ್ಲುವ ನೀರನ್ನು ಇಂಗುವ ಹಾಗೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಕೂಡ ಅಲ್ಲಿ ಮಾಡಿದ್ವಿ. ನಮಸ್ಕಾರ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಆನಂತಪುರ ಹೋಬಳಿ ಕೆರೆಕೊಪ್ಪ ಗ್ರಾಮದಲ್ಲಿ ಒಂದು 21 ಎಕರೆ ಖಾಸಗಿ ಕಾಡನ್ನು ಕಳೆದ 10-11 ವರ್ಷದಿಂದ ನಿರ್ಮಾಣ ಮಾಡ್ತಾ ಇದ್ದೇವೆ. ಅದಕ್ಕೆ ಉಷಾಕಿರಣ ಅಂತ ಹೆಸರು. ಇದರ ರೂವಾರಿ ಬೆಂಗಳೂರಿನ ಒಬ್ಬರು ಕಂಪ್ಯೂಟರ್ ಕಂಪನಿಯ ಮಾಲೀಕರು, ಶ್ರೀ ಸುರೇಶ್ ಕುಮಾರ್ ಅಂತ. ಸ್ಥಳೀಯವಾಗಿ ಅವರಿಗೆ ಬೆಂಬಲವಾಗಿ ನಿಂತವರು ಶ್ರೀ VT ಕಲ್ಯಾಣ್ ಸುಂದರಂ ಅಂತ, ಯುನೈಟೆಡ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಅವರು ಡೆವಲಪ್ಮೆಂಟ್ ಆಫೀಸರು. ಹಾಗೂ ಅಮಟೆಕೊಪ್ಪದಲ್ಲಿರ್ತಕ್ಕಂಥ ಹೊಂಗಿರಣ ಶಾಲೆಯ ಶೋಭಾ ಮೇಡಮ್. ಇವರು 3 ಜನರ ಕೂಸು. ಅದರ ನಿರ್ವಹಣೆಯನ್ನು ಮಾಡ್ತಾ ಇರೋದು ನಾನು. ಹೇಗಪ್ಪ ಇದು ಐಡಿಯಾ ಬಂತು ಅಂತಂದರೆ, ಅವರು 2012-11ನೇ ಇಸ್ವಿ ಒಳಗೆ ಅವರು ಒಂದು 21 ಎಕರೆ ಕುಷ್ಕಿ ಕಾಡನ್ನು ಖರೀದಿ ಮಾಡ್ತಾರೆ. ಅದರಲ್ಲಿ ಈಗಾಗಲೇ ಅಕೇಶಿಯಾ ಮತ್ತು ನೀಲಗಿರಿಯನ್ನು ಹಾಕಿ ಅದು ಅಲ್ಲಿ ಕಟಾವು ಮಾಡಿ ನಂತರ ಅವರ ಮಾಲೀಕರು ಇವರಿಗೆ ಸೇಲ್ ಮಾಡಿರ್ತಾರೆ. ಅಲ್ಲಿ ಏನು ಮಾಡಬೇಕು ಅಂತ ಇವ್ರದ್ದೊಂದು ಯೋಚನೆ ಬರುತ್ತೆ. ಇವ್ರು ಹೆಂಗಿದ್ರು ಮೂಲತಃ ದಕ್ಷಿಣ ಕನ್ನಡದವರಾದರೂ ಕೂಡ ಅವರು ಬೆಂಗಳೂರಲ್ಲಿ ನೆಲೆಸ್ತಾ ಭಾಳ ವರ್ಷ ಆಗಿತ್ತು. ಕಾಡಿನ ಬಗ್ಗೆ ಅವ್ರಿಗೆ ಪ್ರೀತಿ ಇತ್ತು ಬಿಟ್ಟರೆ, ಅಂದರೆ ಕಾಡಿನ ಕಲ್ಪನೆ ಅವ್ರಿಗೆ ಇರಲಿಲ್ಲ ಕಾಡನ್ನು ಮಾಡ್ಬೋದು ಅಂತ. ಹಾಗೂ ಹೀಗೂ ಮಾತಾಡ್ತಾ ನಾನೊಂದು ಸಲಹೆ ಕೊಟ್ಟೆ ಅವರಿಗೆ. ನೀವು ಯಾಕೆ ಒಂದು ಪಶ್ಚಿಮ ಘಟ್ಟದ ಮಿನಿಯೇಚರನ್ನು ಯಾಕೆ ನಿರ್ಮಾಣ ಮಾಡಬಾರ್ದು ನಾವಿಲ್ಲಿ ಅಂತ. ಅಂದರೆ ನನಗೇನು ಗೊತ್ತಿಲ್ಲ ಮಾರಾಯ, ಅದು ಯಾರು ಮಾಡೋರು ಅಂದರೆ, ಇಲ್ಲ ನೀವು ಜವಾಬ್ದಾರಿ ಕೊಟ್ಟರೆ ನಾನೇ ನಿರ್ವಹಣೆ ಮಾಡ್ತೇನೆ ಅಂತ ಹೇಳಿದೆ. ಆಯಿತು, ಅಲ್ಲಿಂದ ಶುರುವಾಯಿತು ನಮ್ಮ ಇದು ಎಲ್ಲ. ಒಂದು ಇಡೀ 21 ಎಕರೆಯಲ್ಲಿ ಒಂದು ದೊಡ್ಡ ಮರಗಳು ಒಂದು 50-60 ಮರ ಇದ್ವು ಬಿಟ್ಟರೆ ಬಾಕಿದೆಲ್ಲ ಡ್ರೈ ಲ್ಯಾಂಡ್, ಅದು ಕುಷ್ಕಿ. ಅದರಲ್ಲೂ ಅಕೇಶಿಯಾ ಮತ್ತು ನೀಲಗಿರಿ ಹಾಕಿದ್ರಿಂದ ಅದರ ಸಾರ ಪೂರ ಹೋಗಿತ್ತು. ಆಯಿತು, ಧೈರ್ಯ ಮಾಡಿದ್ವಿ. ಮಕ್ಕಳಿಗೆಲ್ಲ ಬೇಲಿಯನ್ನು ಮಾಡ್ಕೊಂಡು, ಗಡಿ ಗುರ್ತ ಮಾಡ್ಕೊಂಡು ಅದನ್ನು ನಾವು ಅಭಿವೃದ್ಧಿ ಮಾಡಬೇಕು ಅನ್ನೋ ಕನಸಿನಲ್ಲಿ ಶುರು ಮಾಡಿದ್ವಿ. 2014ರಲ್ಲಿ ನಾವು ಈ ಕಾರ್ಯವನ್ನು ಪ್ರಾರಂಭ ಮಾಡಿದ್ದು. ಸ್ಥಳೀಯವಾಗಿ ಸಿಗ್ತಕ್ಕಂಥ ಗಿಡಗಳನ್ನು ತಗೊಂಡು ನೆಟ್ವಿ. ಆವಾಗಲೇ ನಮ್ಮ ದುರದೃಷ್ಟಕ್ಕೋ ಏನೋ ಗೊತ್ತಿಲ್ಲ, ಬರಗಾಲ ಶುರುವಾಯಿತು. 2014, 15, 16 ತುಂಬ ದೊಡ್ಡ ರೀತಿಯಲ್ಲಿ ಬರಗಾಲ ಬಂತು. ಮಳೆಗಾಲದಲ್ಲಿ ನೆಟ್ಟಿರ್ತಕ್ಕಂಥ ಗಿಡಗಳಿಗೆ ಬೇಸಿಗೆಯಲ್ಲಿ ನೀರು ಹಾಕಲಿಕ್ಕೆ ನಮಗೆ ಆಗಲಿಲ್ಲ. ಆದರೂ ಕೂಡ ಪ್ರಯತ್ನ ಪಟ್ವಿ ಬಹಳ ನೀರನ್ನು ಕೊಡಬೇಕು ಅಂತ. ಆದರೆ ನಾವು ಕೊಡ್ತಕ್ಕಂಥ ನೀರು ಬಹಳ ದೂರದಿಂದ ತರಬೇಕಾಗಿತ್ತು. ಅಲ್ಲಿ ಯಾವುದೇ ಬಾವಿಗಳಿರಲಿಲ್ಲ. ಆದರೂ ಬಹಳ ವಾತಾವರಣದಲ್ಲಿ ಬಿಸಿ ಇರೋದ್ರಿಂದ ಬಹಳಷ್ಟು ಗಿಡಗಳು ಸತ್ತೋದು. 2-3 ವರ್ಷ ಕೂಡ ಇದೇ ಪುನರಾವರ್ತನೆ ಆಯಿತು. ನನಗೇನಪ್ಪ ಏನು ಹೇಳೋದು ಇವರಿಗೆ, ನಾನೊಂದು ಜವಾಬ್ದಾರಿ ತಗೊಂಡಿದ್ದೆ, ಈ ಕಾಡು ಬೆಳೆಸ್ಕೊಡ್ತೀನಿ ಅಂತೇಳಿ. 3 ವರ್ಷ ಆದರೂ ಏನೋ ಇನ್ನೂ ಓಂಕಾರನೇ ಶುರುವಾಗಿಲ್ಲಲ್ಲ ಇನ್ನು ಅಂತ ನನಗೆ ಬಹಳ ಚಿಂತೆಗೆ ಶುರುವಾಯಿತು. ಏಕೆಂದರೆ ದಟ್ಟ ಗಿಡಗಳು ಯಾವುದೂ ಬದುಕ್ತಾನೆ ಇರಲಿಲ್ಲ. ಆಮೇಲೆ ಅಲ್ಲಿ ಸ್ಥಳೀಯವಾಗಿ ಕೆಲವು ಗಿಡಗಳಿದ್ದು, ಮತ್ತಿ, ಹುಣಾಲು, ಕುನ್ನೇರ್ಲು, ಸಳ್ಳೆ, ಇವೆಲ್ಲ ಬಹಳ ಚಿಕ್ಕ ಚಿಕ್ಕ ಗಿಡಗಳಾಗಿದ್ದು. ಒಂದು ಪ್ಲಾನ್ ಮಾಡಿದೆ ಆವಾಗ. ಈ ಎಲ್ಲ ಅಡ್ಡ ಹೋದ ಸಣ್ಣ ಸಣ್ಣ ರೆಂಬೆಗಳನ್ನೆಲ್ಲ ಸ್ವಲ್ಪ ಪ್ರೂನಿಂಗ್, ಅಂದರೆ ಕಟಿಂಗ್ ಮಾಡೋದು. ಸಿಂಗ್ಲಿಂಗ್ ಅಂತಾರಕ್ಕೆ ಅರಣ್ಯ ಇಲಾಖೆಯ ಭಾಷೆಯಲ್ಲಿ ಸಿಂಗ್ಲಿಂಗ್ ಅಂತಾರೆ. ಅಂದರೆ ಮಧ್ಯೆ ನೇರ ಹೋಗ್ತಕ್ಕಂಥ ಒಂದು ಕಾಂಡವನ್ನು ಬಿಟ್ಟು ಸೈಡಿಗೆ ಹೋಗ್ತಕ್ಕಂಥ ಕಾಂಡಗಳನ್ನು ಕಟ್ ಮಾಡೋದು. ಅದನ್ನು ಕಟ್ ಮಾಡಿದ ಮೇಲೆ ಸ್ವಲ್ಪ ಗಿಡ ಸ್ವಲ್ಪ ಮೇಲೆ ಬರಲಿಕ್ಕೆ ಶುರುವಾದವು. ಆಗ 4 ವರ್ಷದ ನಂತರ ಒಂದು ಕಾನ್ಫಿಡೆನ್ಸ್ ಬಂತು. ಅಲ್ಲಿ ಮೊದಲು ಬಯಲು ಪ್ರದೇಶ ಆಗಿದ್ದರಿಂದ
ಬರೀ ನವಿಲುಗಳು ತುಂಬ್ಕೊಂಡಿದ್ವು ಅಲ್ಲಿ. ಯಾವುದೇ ಹಕ್ಕಿಗೆ ಆಶ್ರಯ ಆಗ್ತಕ್ಕಂಥ ಯಾವುದೇ ಗಿಡಗಳು ಸಂಖ್ಯೆ ಭಾಳ ಕಡಿಮೆ ಇದ್ದಿದ್ದರಿಂದ ಯಾವುದೇ ಹಕ್ಕಿಗಳು ಬರ್ತಾ ಇರಲಿಲ್ಲ. ಇದು ಏನು ಕೆಳ ಹಂತದ ಒಂದು ಚಾವಣಿ, ಹಸಿರು ಚಾವಣಿ ಏನು ತಯಾರಾಯಿತೋ ಆಗ ಬೇರೆ ಬೇರೆ ಥರದ ಪಕ್ಷಿಗಳು ಬರಲಿಕ್ಕೆ ಶುರುವಾದವು. ಆಗ ಕಾಡಿಗೆ ಒಂದು ಕಳೆ ಬಂತು. ಕಾಡು ನಿಧಾನವಾಗಿ ಮೇಲೇಳ್ತಾ ಇತ್ತು. ಆದರೂ ಕೂಡ ಈ ಛಲ ಬಿಡದ ತ್ರಿವಿಕ್ರಮನಂಗೆ ಪ್ರತಿ ವರ್ಷ ಅಲ್ಲಿ ಗಿಡಗಳನ್ನು ನೆಡುವ ಕೆಲಸವನ್ನು ನಾನು ಮಾಡ್ತಾಯಿದ್ದೆ. ಅವರು ಬಂದು ವರ್ಷಕ್ಕೆ 1 ಸರಿನೋ 2 ಸರಿನೋ ಬಂದು ನೋಡಿ, ಹೌದಾ ಚೆನ್ನಾಗಿ ಆಗ್ತಾಯಿದೆಯಾ ಅಂತ ಕೇಳ್ತಾಯಿದ್ರು. ಒಟ್ಟಾರೆ ಬಹಳ ಸಮಾಧಾನ ಅಂತಲ್ಲ, ಸಮಾಧಾನಕರವಾಗಿ ಇದೇ, ಸ್ವಲ್ಪ ಟೈಮ್ ಬೇಕು, ಸಮಯ ಬೇಕು ಅಂಥೇಳಿ ಅದನ್ನ ಹೇಳಿ ಇದು ಮಾಡ್ತಾಯಿದ್ವಿ. ಆಮೇಲೆ ಒಂದೇ ಸರಿಗೆ ಕೆಳ ಹಂತದ ಹಸಿರು ಚಾವಣಿ ಯಾವಾಗ ಅಭಿವೃದ್ಧಿ ಆಯಿತು, ಹಕ್ಕಿಗಳ ಸಂಖ್ಯೆ, ಇತರೆ ಪ್ರಾಣಿ ಪಕ್ಷಿಗಳ ಸಂಖ್ಯೆ, ಪ್ರಾಣಿಗಳ ಸಂಖ್ಯೆ ಎಲ್ಲ ಬರಲಿಕ್ಕೆ ಪ್ರಾರಂಭ ಆಯಿತು. ಅಲ್ಲಿ ಈಗ ನೋಡಿದರೆ 10-11 ವರ್ಷದ ನಂತರ ನೋಡಿದರೆ ಅಲ್ಲೊಂದು ಅದ್ಭುತವಾದ ಕಾಡು ಸೃಷ್ಟಿಯಾಗಿದೆ. ನೂರಾರು ಬಗೆಯ, ನಾವು ಈಗ 4 ವರ್ಷದ ಹಿಂದೆ ಅದನ್ನ ಒಂದು ಜೀವಿ ವೈವಿಧ್ಯವನ್ನು ದಾಖಲು ಮಾಡಿದ್ವಿ. ಅದರಲ್ಲಿ 6 ವರ್ಷದ ಹಿಂದೆ ಸುಮಾರು 159 ಪಕ್ಷಿಗಳನ್ನು ಅಲ್ಲಿ ಗುರುತಿಸಲಾಗಿತ್ತು. ಈಗಿನ್ನೂ ಜಾಸ್ತಿ ಪಕ್ಷಿಗಳು ಬರ್ತಾ ಇದ್ದಾವೆ, ಬಂದಿದ್ದಾವೆ. ಕೆಲವು ಲೋಕಲ್ ಆಗಿರೋವು ಅಲ್ಲೇ ನೆಲೆಸ್ತಾ ಇದ್ದಾವೆ. ಅವೇ ಬೀಜಗಳನ್ನು ತಂದು ಹಾಕ್ತವೆ, ಅವೇ ಕಾಡನ್ನು ಬೆಳೆಸ್ತವೆ. ನಾವು ನಮ್ಮ ಪ್ರಯತ್ನದಲ್ಲಿ ಕಾಡು ಬೆಳೆಸಿದ ಇದು ತೀರಾ ಕಡಿಮೆ. ಅಲ್ಲಿ ವೈಜ್ಞಾನಿಕವಾಗಿ ನೀರನ್ನು ಇಂಗಿಸ್ತಕ್ಕಂಥದ್ದು, ಯಾವುದೇ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಬಾರ್ದು, ಯಾವುದೇ ವಾಹನವನ್ನು ಇದರಲ್ಲಿ ತೆಗೆದುಕೊಂಡು ಹೋಗಬಾರ್ದು. ನೋಡೋಕ್ಕೆ ಬರೋರು ಕಾಲ್ನಡಿಗೆಯಲ್ಲೇ ಆ ಕಾಡನ್ನು ನೋಡ್ಬೋದು, ಅನುಭವಿಸ್ಬಹುದು. ಯಾರು ರಿಸರ್ಚ್ ಸ್ಟೂಡೆಂಟ್ಗಳು ಯಾರು ಇದ್ದರೆ ಅವರು ಅಲ್ಲಿ ಬಂದು ತಮ್ಮ ಥೀಸಿಸ್ ಬರೀಲಿಕ್ಕೆ ಹೇಳಿ ಒಂದು ಚಿಕ್ಕ ಮನೆಯನ್ನು ಕೂಡ ಕಟ್ಟಿದ್ದೇವೆ, ಒಂದು ರೂಮ್ ಇದೆ. ಇದಕ್ಕೆ ಸೋಲಾರನ್ನು ಬಳಸ್ತಾ ಇದ್ವಿ, ಯಾವುದು ನೀರಿಗೆ ಮತ್ತೊಂದಕ್ಕೆ ಲೈಟಿಗೆ ಎಲ್ಲ. ಅದೆಲ್ಲ ಆಗಿ ಒಂಥರ ಹೆಮ್ಮೆಯ ಇದಾಗಿದೆ. ಇದು ಪತ್ರಿಕೆಗಳಲ್ಲೂ, ಕೆಲವು ಪತ್ರಿಕೆಗಳಲ್ಲಿ ಬಂದಿದೆ. ಇದು ಸುಧಾದಲ್ಲಿ ನಾನೇ ಖುದ್ದು ಒಂದು ಆರ್ಟಿಕಲ್ ಕೂಡ ಬರೆದಿದ್ದೆ. ಅದರ ವೆಬ್ಸೈಟ್ ಲಿಂಕನ್ನು ಕೂಡ ಕಡೆಯಲ್ಲಿ ಹಾಕ್ತಾರೆ, ಈ ಆಸಕ್ತಿ ಇದ್ದವ್ರು ನೋಡ್ಬೋದು. ಅಲ್ಲಲ್ಲಿ ಕ್ಯಾಮ್ರಾ ಟ್ರ್ಯಾಪ್ ಇಟ್ಟು ನಾವು ಹಲವು ಪ್ರಾಣಿ ಪಕ್ಷಿಗಳನ್ನು ಸೆರೆ ಹಿಡಿದಿದ್ದೇವೆ. ಬಣ್ಣದ ಫೋಟೋಗಳು ನಿಮಗೆ ಆ ವೆಬ್ಸೈಟ್ನಲ್ಲೂ ಸಿಗ್ತವೆ. ಇನ್ನು ಯಾಕೆ ಹೇಳಿದೆ ಅಂತಂದರೆ, ಇದನ್ನು ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ಅವರಿಗೆ ಆ 21 ಎಕರೆಯಿಂದ ಆದಾಯವನ್ನು ಪಡೆಯುವ ಯಾವುದೇ ಬಯಕೆ ಇರಲಿಲ್ಲ. ಅದು ಒಂದು ಮಾಡೆಲ್ ಆಗಲಿ, ಯಾವುದಾದ್ರು ಒಂದು ಉತ್ತಮ ರೀತಿಯ ಮನುಕುಲಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಮಾದರಿ ಆಗಲಿ ಅಂತ ಸುರೇಶ್ ಕುಮಾರ್ BV ಅನ್ನೋರ ಆಸೆ ಆಗಿತ್ತು ಕೂಡ. ಆ ಆಸೆ ಈಗ ಹಂತ ಹಂತವಾಗಿ ನೆರವೇರ್ತಾ ಇದೆ. ಅಲ್ಲಿ ಹೋದ ವರ್ಷ ಸುಮಾರು 38 ಕೋಟಿ ಲೀಟ್ರ್ ನೀರು ಹಿಂಗಿದೆ, ಅಲ್ಲಿ ಅಂತರ್ಜಲಕ್ಕೆ ಸೇರಿದೆ. ಅಲ್ಲಲ್ಲಿ ಸಣ್ಣ ಸಣ್ಣ ಟ್ರೆಂಚ್ಗಳನ್ನು ಮಾಡಿದ್ವಿ. ಓಡುವ ನೀರನ್ನು ಹರಿಯುವ ಹಾಗೆ, ಹರಿಯುವ ನೀರನ್ನು ನಿಲ್ಲುವ ಹಾಗೆ, ನಿಲ್ಲುವ ನೀರನ್ನು ಇಂಗುವ ಹಾಗೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಕೂಡ ಅಲ್ಲಿ ಮಾಡಿದ್ವಿ. ಹೀಗೆ ಅದು ಹಲವು ಪ್ರಾಣಿ ಪಕ್ಷಿ ಜೀವಿ ವೈವಿಧ್ಯಕ್ಕೆ ಅಲ್ಲಿ ನೆಲೆಯಾಗಿದೆ. ಅಲ್ಲಿ ಕಾಡು ಎಮ್ಮೆ ಬರ್ತವೆ, ತಮ್ಮ ಮರಿಗಳನ್ನು ಹಾಕ್ಕೊಂಡು 7-8 ದಿವಸ ಇದ್ದು ಆಮೇಲೆ ಬೇರೆ ಕಡೆ ವಾಪಸ್ ಹೋಗ್ತವೆ. ನರಿಗಳಿದ್ದಾವೆ, ಕುನುಗಿನ ಬೆಕ್ಕು, ಮಂಗಟ್ಟೆ ಹಕ್ಕಿಗಳು, ಹೀಗೆ ಹೇಳ್ತಾ ಹೋದರೆ ತುಂಬ ದೊಡ್ಡ ಮಟ್ಟದ ಜೀವಿ ವೈವಿಧ್ಯದ ಖಜಾನೆ ಅಲ್ಲಿ ತಯಾರಾಗಿದೆ. ಹಾಗೆ ಯಾರಾದರೂ ಸಸ್ಯಶಾಸ್ತ್ರಜ್ಞರಿಗೆ ಕಲೀಲಿಕ್ಕೆ ಬೇಕಾದ್ರೂ ಕೂಡ ಅಲ್ಲಿ ಒಂದು ಉತ್ತಮ ವಾತಾವರಣ ಸೃಷ್ಟಿಯಾಗಿದೆ. ಅಲ್ಲಿ ಮಕ್ಕಳಿಗೆ ಬರ್ಡ್ ವಾಚಿಂಗು ಅಂತ ಪಕ್ಷಿ ವೀಕ್ಷಣೆಯನ್ನು ತೋರಿಸ್ಲಿಕ್ಕೆ ವಾರದಲ್ಲಿ ಒಂದು ದಿವಸ ತಜ್ಞರು ಬಂದು ಬೈನಾಕ್ಯುಲರಲ್ಲಿ ತೋರಿಸ್ಬಿಟ್ಟು ಅದರ ಹಕ್ಕಿಗಳ ವಿವರಣೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಹೀಗೆ ಒಂದು ಕಾಡು ಮನುಷ್ಯನ ಅಭಿವೃದ್ಧಿ ಅಥವಾ ಹಸ್ತಕ್ಷೇಪ ಇಲ್ಲದೆ ಹೋದರೆ ಕಾಡು ಹೇಗೆ ಮಲೆನಾಡಿನಲ್ಲಿ ಸೃಷ್ಟಿಯಾಗ್ತದೆ ಅಂತ ನೀವು ಸಾದೃಶ್ಯವಾಗಿ ನಮ್ಮ ಉಷಾಕಿರಣದಲ್ಲಿ ನೀವು ಕಾಣಬಹುದು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ತಾವು ದಯವಿಟ್ಟು ಬರೋದಾದಲ್ಲಿ ಮುಂಚಿತವಾಗಿ ತಿಳಿಸ್ಬೇಕಾಗತ್ತೆ. ನನ್ನ ಫೋನ್ ನಂಬರ್ 9449718869. ನೀವು ಮುಂಚಿತವಾಗಿ ತಿಳಿಸಿದರೆ ನೀವು ಬರುವ ದಿವಸ ಅಲ್ಲಿ ಯಾರನ್ನಾರು ಒಂದು ಇರಲಿಕ್ಕೆ ಅಥವಾ ಖುದ್ದು ನಾನೇ ಅಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಎಲ್ಲರೂ
ಈ ತರಹದ ಕೆಲಸವನ್ನು ಮಾಡಿದರೆ ಸ್ವಲ್ಪ ಪ್ರಕೃತಿಗೆ ಒಂದು ಕೊಡುಗೆಯನ್ನು ನೀಡಿದಂಗೆ ಆಗ್ತದೆ ಅನ್ನೋ ಆಶಯದಲ್ಲಿ ಇವತ್ತಿನ ಈ ವಿಡಿಯೋವನ್ನು ಮಾಡಿದ್ದೇನೆ. ಮತ್ತೊಮ್ಮೆ ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.